ಹಾಗೆಯೇ ನಾವು ಮೈಸೂರಿಗೆ ಹೋಗಿದ್ದು ಅಂತ ಹೇಳಿದ್ದಲ್ವಾ, ಅಲ್ಲಿಂದ ಯಾವೆಲ್ಲ ಸೀರೆನ ನಾನು ತೊಗೊಂಬಂದಿದ್ದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಹಾಗೆಯೇ ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅಕ್ಕಿಮರಿ ಸೊಪ್ಪು ಮತ್ತು ಹಾಗೆಯೇ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಬರೀ ಸೊಪ್ಪಿನ ಸಾಂಬಾರನ್ನ ಬೇಳೆ ಹಾಕ್ತಲೇ ಬರೀ ಸೊಪ್ಪಿನ ಸಾಂಬಾರನ್ನ ಮಾಡಿ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಹೊಲದಲ್ಲೆಲ್ಲೂ ಸೊಪ್ಪು ಸಿಕ್ಕಿಲ್ಲದ ಕಾರಣ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಇವತ್ತು ಅಕ್ಕಿ ಮರಿ ಸೊಪ್ಪು ಹಾಗೆ ಮಿಕ್ಸ್ ಸೊಪ್ಪು ಎಲ್ಲ ಸಿಕ್ಕಿತ್ತು ಅಂದ್ಬಿಟ್ಟು ಉಪ್ಪು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ನೀರು ಹಾಕಿ ಸೊಪ್ಪನ್ನ ಚೆನ್ನಾಗಿ ಸೋಸಿ ತೊಳೆದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆ ಸೊಪ್ಪು ಬೇಯೋ ಅಷ್ಟರೊಳಗಡೆ ನಾನಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ನೀವು ಹಸಿರು ಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಸುಮಾರು 1 ಈರುಳ್ಳಿ, ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಮೆಣಸು ಎರಡನ್ನೂ ಕೂಡ ಹಾಕಿ ಹುರ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು 1 ಸ್ಪೂನಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಷ್ಟನ್ನು ಕೂಡ ಹಾಕಿ ಫ್ಲೇಮ್ನ ಕಮ್ಮಿ ಇಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರೊಳಗಡೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು. ಈಗ ಖಾರ ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನನಗೆ ಎಷ್ಟು ಸೊಪ್ಪು ಬೇಕು ನೋಡಿ ಸೊಪ್ಪನ್ನ ತೊಗೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊತೀನಿ. ಅಷ್ಟರೊಳಗಡೆ ಇಲ್ಲಿ ನಾನು ಹುರ್ಕೊಂಡಂಥ ಮಸಾಲೆ ಎಲ್ಲ ತಣ್ಣಗಾಗಿತ್ತು, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಹಾಗೆಯೇ ನಾನು ಸೊಪ್ಪು ಬೇಯಕ್ಕೆ ಇಟ್ಕೊಂಡಂಥ ಪಾತ್ರೆನೇ ಎತ್ತಿಟ್ಕೊಂಡು ಅದನ್ನು ಬಸ್ತು ಅದೇ ಪಾತ್ರೆಗೆ ಸ್ವಲ್ಪ ಆಯಿಲು, ಹಾಗೆಯೇ ಸಾಸಿವೆ, ಹಾಗೆಯೇ ಕರ್ಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಅಷ್ಟನ್ನು ಕೂಡ ಹಾಕಿ ಸ್ವಲ್ಪ ರುಬ್ಬಿರೋ ಅಂಥ ಖಾರನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಗ್ಗರಣೆ ಎಲ್ಲ ಮಾಡ್ಕೊಂಡಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆ ಎಲ್ಲನೂ ಕೂಡ ಸೇರಿಸಿ ಅದಕ್ಕೆ ನೀರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಆ ಸೊಪ್ಪಿಂದ ಏನು ರಸ ಇತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವು ಮೊದಲೇ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಸೊಪ್ಪಿನ ರಸನ ಸೇರ್ಸೋಕ್ಕಾಗಲ್ಲ. ಹಾಗೆಯೇ ಬಸ್ತಿಟ್ಕೊಂಡಂಥ ನೀರನ್ನು ಕೂಡ ಹಾಕಿ ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನ ನೋಡಿ ಒಂದು 2-3 ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆಯೇ ನಾವು ಬಸ್ತಿಟ್ಕೊಂಡಂಥ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಅದೇ ಇದು ಸೊಪ್ಪಿಂದು ನೀರೇನಿರುತ್ತೆ ಅದೇ ಈ ಸಾಂಬಾರಿಗೆ ಟೇಸ್ಟು ಅಂತ ಹೇಳ್ಬೋದು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಹಾಗೆಯೇ ಇದು ಮುದ್ದೆ ಜೊತೆಗಾಗಿರ್ಬೋದು, ಮುದ್ದೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೈಸ್ಗಿನ್ನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ಇದಕ್ಕೆ 1 ಲೋಟ ಅಷ್ಟು ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಸಿ ಹಾಲನ್ನೇ ಹಾಕ್ಕೊತಾ ಇದ್ದೀನಿ. ಹಸಿ ಹಾಲು ಹಾಕೋದ್ರಿಂದ ಅಂದರೆ ಹಾಗೆಯೇ ಹಾಲು ಹಾಕಿದ ಮೇಲೆ ನಾವು ಕುದಿಸ್ತೀವಲ್ವ, ಅಲ್ಲೇ ಹಸಿ ಹಾಲನ್ನೇ ಹಾಕಿದರೂ ಕೂಡ ಏನೂ ಆಗೋಲ್ಲ. ಈ ಹಸಿ ಹಾಲು ಹಾಕಿದ ಮೇಲೆ 1 ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಹಾಗೆಯೇ ನಾನಿಲ್ಲಿ ಸೊಪ್ಪನ್ನು ಕೂಡ ಹುರ್ಕೊತಾ ಇದ್ದೀನಿ ಪಲ್ಯನ. ಹಾಗೆಯೇ ಸ್ವಲ್ಪ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬಸ್ತಿಟ್ಕೊಂಡಂಥ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದರಲ್ಲಿ ನೀರಿನಂಶ ಇರೋದೆಲ್ಲ ಚೆನ್ನಾಗಿ ಅದೆಲ್ಲ ಸಿಯೋ ತನಕ ಕುದಿಸ್ಕೊತೀನಿ. ಅದು ಚೆನ್ನಾಗಿ ನೀರಿನಂಶ ಎಲ್ಲ ಸೀದ ಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಯಿತು, ಸೊಪ್ಪಿನ ಪಲ್ಯ. ಹಾಗೆಯೇ ನಾನು ಊಟ ಎಲ್ಲ ಮುಗಿಸಿ ಆದಮೇಲೆ ನಿಮ್ಮ ಜೊತೆ ನಾನು ಯಾವುದೆಲ್ಲ ಸೀರೆ ತೊಗೊಂಬಂದಿದ್ದೆ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡ್ಬೋದು ನಾನು ಇದೊಂದು ಸೀರೆನ ತೊಗೊಂಬಂದೆ. ಹಾಗೆಯೇ ನಾನು ತುಂಬ ರೇಂಜಲ್ಲೇನು ತೊಗೊಂಬಂದಿಲ್ಲ, ಕಮ್ಮಿ ರೇಂಜಲ್ಲೇ ಸೀರೆನ ತೊಗೊಂಬಂದೆ. ನಾನು ಎಷ್ಟು ಸೀರೆ ತೊಗೊಂಬಂದೆ ಅಂದರೆ 4 ಸೀರೆನ ತೊಗೊಂಬಂದಿದ್ದೀನಿ. ಹಾಗೆಯೇ ಇದೊಂದು ಗೋಲ್ಡ್ ಬಾಲ್ಡ್ರ್ ಇರೋ ಅಂಥ ಒಂದು ಸ್ಯಾರಿ. ಹಾಗೆಯೇ ನೋಡ್ಬೋದು ಇದು ಬಂದು ಗ್ರೀನ್ ಕಲರಲ್ಲಿದೆ. ಫುಲ್ಲು ಡಾರ್ಕ್ ಗ್ರೀನ್ ಅಲ್ಲ, ಸ್ವಲ್ಪ ಲೈಟ್ ಗ್ರೀನ್ ಅಂತಲೇ ಹೇಳ್ಬೋದು. ಹಾಗೆ ಲೈಟ್ ಬ್ಲೂ ಮತ್ತು ಬ್ಲೌಸು ಮತ್ತು ಸೆರಗು ಬಂದಿದೆ. ಹಾಗೆಯೇ ಬಾರ್ಡ್ರಲ್ಲೆಲ್ಲ ಸಿಲ್ವರ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ, ಅದರಿಂದ ನಾನು ಇದೊಂದು ಸೀರೆನ ತೊಗೊಂಬಂದೆ. ಇದ್ರ ಪ್ರೈಸ್ ಬಂದು
790 ರೂಪಾಯಿ ಕೊಟ್ಟೆ. ಇದೊಂದು ಪಿಂಕ್ ಕಲರ್ ಸ್ಯಾರಿ, ಹಾಗೆಯೇ ವೈಟ್ ಫ್ಲವರ್ ಬಂದಿರೋಂಥ ಸಿಂಪಲ್ ಸ್ಯಾರಿನ ತೊಗೊಂಡೆ. ನನಗೆ ಸಿಂಪಲ್ ಸ್ಯಾರಿ ಅಂದರೆ ತುಂಬಾ ಇಷ್ಟ, ಅದರಿಂದ ಒಂದು ಸಿಂಪಲ್ ಸ್ಯಾರಿನೂ ಕೂಡ ನಾನು ತೊಗೊಂಡ್ಬಂದೆ. ಇದು ಬಂದು ರನ್ನಿಂಗೇ ಬಂದಿದೆ ಸೀರೆ, ಕಾಂಬಿನೇಷನ್ ಏನಿಲ್ಲ, ಎಲ್ಲ ರೆಡ್ಡೇ ಬಂದಿದೆ. ಹಾಗೆಯೇ ಇದಕ್ಕೆ ಸೆರ್ಗಿಗೆ ಬಂದು ಈ ರೀತಿ ಕುಚ್ಚು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆಯೇ ಇದು ಸಿಂಪಲ್ಲಾಗಿ ವೇರ್ ಮಾಡಿದರೆ ಖಂಡಿತವಾಗ್ಲೂ ಒಂದು ವೈಟ್ ಬ್ಲೌಸ್ನ ಹಾಕ್ಕೊಂಡು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಅದರಲ್ಲೇ ರನ್ನಿಂಗ್ ಬಂದಿರೋದ್ರಿಂದ ಅದಕ್ಕಿಂತ ವೈಟ್ ಬ್ಲೌಸ್ನ ಯೂಸ್ ಮಾಡಿ ಸ್ಯಾರಿನ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು 3 ಕಲರ್ಸಲ್ಲಿ ಇದೆ. ಈ ಸೀರೆ ಬಂದು ಆರೆಂಜು, ಪಿಂಕು, ಹಾಗೆಯೇ ನವಿ ಬ್ಲೂ ಕಲರಲ್ಲಿ ಬಂದಿದೆ. ಹಾಗೆ ಗೋಲ್ಡ್ ಬಾರ್ಡ್ರು ಕೂಡ ಇದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗೆಯೇ ಇದಕ್ಕೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೂ ಕೂಡ ಹೇಳ್ತಾರೆ. ನಾನು 2 ಸೀರೆನ ತೊಗೊಂಬಂದೆ. ಹಾಗೆ ಇದೊಂದು ಸೀರೆ, ಹಾಗೆ ಇನ್ನೊಂದು ಪ್ಲೈನ್ ಸೀರೆನ ತೊಗೊಂಬಂದಿದ್ದೀನಿ, ನೋಡ್ಬೋದು. ಈ ರೀತಿಯಾಗಿ ಇದು 3 ಕಲರಲ್ಲಿ ಇದೆ. ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ, ಹಾಗೆಯೇ ಸೆರಗು ಕೂಡ ಪಿಂಕೇ ಬಂದಿದೆ. ಮಧ್ಯದಲ್ಲಿ ಏನು ಸ್ಯಾರಿಗೆ ಬಂದಿದೆ ಅದೇ ಕಲರಲ್ಲಿ ಮತ್ತು ಬ್ಲೌಸು ಮತ್ತು ಸೆರಗು ಕೊಟ್ಟಿದ್ದಾರೆ. ಹಾಗೆಯೇ ನಾನು ಇದೊಂದು ಸೀರೆನ ತೊಗೊಂಬಂದೆ. ಹಾಗೆ ಟೋಟಲಾಗಿ ನಾನು 4 ಸೀರೆನ ತೊಗೊಂಬಂದೆ. ಹಾಗೆ ರೆಡ್ ಕಲರ್ ಸ್ಯಾರಿ ಬಂದು 500. ಹಾಗೆಯೇ ಈ ಸೀರೆ ಪ್ರೈಸ್ ಬಂದು 1300 ಕೊಟ್ಟೆ. ಹಾಗೆಯೇ ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಂಥ ಸೀರೆಯಲ್ಲಿ ಇದೇ ಸ್ವಲ್ಪ ಅಮೌಂಟು ಜಾಸ್ತಿ, ಇನ್ನೆಲ್ಲ ಕಮ್ಮಿ ಇದೆ ನಾನು ತೊಗೊಂಬಂದಿರೋದು. ನಾನು ಜಾಸ್ತಿ ಸೀರೆನ ವೇರ್ ಮಾಡಲ್ಲ, ಅದರಿಂದ ನಾನು ಕಮ್ಮಿ ಸೀರೆನೇ ತೊಗೊಂಬಂದೆ. ಹಾಗೆಯೇ ಇದೊಂದು ಬ್ಲೂ ಕಲರ್ ಸ್ಯಾರಿ, ಹಾಗೆಯೇ ನವಿ ಬ್ಲೂ ಕಲರು ಸೆರಗು ಮತ್ತು ಬ್ಲೌಸ್ ಬಂದಿದೆ. ತುಂಬಾ ನೀಲಿ ಕಲರ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ಹಾಗೆಯೇ ಬ್ಲೌಸು ಮತ್ತು ಇದು ಫುಲ್ ಪ್ಲೈನ್ ಇದೆ ಸೀರೆ ಬಂದು. ಹಾಗೆಯೇ ಬಾರ್ಡ್ರೂ ಕೂಡ ದೊಡ್ಡ ಬಾರ್ಡ್ರಲ್ಲ, ಇದು ಚಿಕ್ಕ ಬಾರ್ಡ್ರು ಬಂದಿದೆ. ಬಾರ್ಡ್ರಲ್ಲೆಲ್ಲ ಸಿಲ್ವರ್ ಕಲರು ಥ್ರೆಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫುಲ್ ಪ್ಲೈನ್ ಸ್ಯಾರಿ ಆಗಿರೋದ್ರಿಂದ ಒಂಟಿ ಪಿನ್ ಮಾಡಿಕೊಂಡು ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗೆ ಟೋಟಲಾಗಿ ನಾನು ತಂದಂಥ ಮೈಸೂರಿಂದ 4 ಸೀರೆನ ತೊಗೊಂಬಂದಿದ್ದೆ. ಆ 4 ಸೀರೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆಯೇ ನೋಡ್ಬೋದು, ಈ ಏನು ಸ್ಯಾರಿನ ನಾನು ಫುಲ್ಲು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾನು ಇದು ಗೌರಿ ಹಬ್ಬಕ್ಕೆ ನಾನು ಎಡೆಗಿಡೋದ್ರಿಂದ ಒಂದೇ ಒಂದು ಮಾತ್ರ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಗೌರಿ ಅಂದರೆ ಎಡೆಗೆಲ್ಲ ಇಡೋದೆಲ್ಲ ವೇರ್ ಮಾಡಬಾರ್ದು ಅಂತಾರಲ್ವ, ಅದರಿಂದ ನಾನು ಯಾವುದೂ ಕೂಡ ವೇರ್ ಮಾಡಿ ತೋರಿಸ್ತಾ ಇಲ್ಲ. ಇದು ಒಂದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಫುಲ್ ಪ್ಲೈನ್ ಬಂದಿರೋದ್ರಿಂದ ಹಿಂಗೆ ಒಂಟಿ ಪಿನ್ ಮಾಡ್ಕೊಂಡು ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ, ಚೆನ್ನಾಗಿ ರೆಡಿಯಾಗಿ ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಂತ ಅಂದ್ಕೊತೀನಿ. ಹಾಗೆಯೇ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್ ಅಂತ ಹೇಳ್ತಾ ಇಲ್ಲಿಗೇ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.